ನಮ್ಮ ಕಂಪ್ನಿಲಿ ನೋಡಿ ಡೆಂಟೋಕಾಪ್ ಪ್ಲಸ್ ನಾವು ನೋಡಿ ಪೇಸ್ಟ್ ಅಂತ ಹೇಳಲ್ಲ ಅಲ್ವಾ, ಈ ಡೆಂಟೋಕಾಪ್ ಕ್ರೀಮ್ ಅಂತ ಹೇಳ್ತೀವಿ. ಇದು ನಾಟ್ ಓನ್ಲಿ ಬ್ರಷಿಂಗ್ ಅಲ್ವಾ. ನೋಡಿ ಮೊದ್ಲೆಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ಬ್ರಷ್ ಇಷ್ಟು ಉದ್ದ ಇದೆ ಅಂತಂದ್ರೆ ಇಷ್ಟುದ್ದಕ್ಕೂ ಪೇಸ್ಟ್ ಅಪ್ಲೈ ಮಾಡ್ತಾ ಇದ್ವಿ ಅಲ್ಲ. ನೋ, ಈ ನಮ್ಮ ಈ ಟೂತ್ ಕ್ರೀಮ್ ಜಸ್ಟ್ ಒಂದು ಪಿಂಚ್ ಒಂದು ಅವರೆಕಾಳಷ್ಟು ಇಟ್ಟರೆ ಸಾಕು ಬ್ರಷ್ ಮೇಲೆ, ಅಷ್ಟರಲ್ಲೇ ಉಜ್ಜಿ ನೀವು ಎಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಈಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ, ಯಾರು ಇಲ್ಲಿ ಬಂದ್ಮೇಲೆ ಯಾರು ಬೇರೆ ಪೇಸ್ಟ್ ಕಡೆ ತಿರುಗಿ ಕೂಡ ನೋಡಲ್ಲ, ಯಾಕಂದ್ರೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ನಮ್ಗೆ ಕೊಟ್ಟಿದೆ ಹೇಳ್ಬಹುದು. ಸೊ ಇದು ಬರೀ ಉಜ್ಲಿಕ್ಕೆ ಮಾತ್ರ, ಗಮ್ಸ್ ಟೈಟ್ ಮಾಡೋದಲ್ದೆ ನಮ್ಗೆ ಹಲ್ಲಲ್ಲಿ ಕೆಲವ್ರಿಗೆ ಬ್ಲಡ್ ಮೀನ್ಸ್ ಬ್ರಷಿಂಗ್ ಮಾಡುವಾಗ್ಲೇ ಬ್ಲಡ್ ಆಚೆ ಬರ್ತೈತೆ ಹೇಳ್ತೀವಿ ಗಮ್ಸ್ ಅಲ್ಲಿ ಎಲ್ಲ. ಸೊ ಗಮ್ಸ್ ಟೈಟ್ ಮಾಡೋದಲ್ದೆ ಬ್ಲಡ್ಸ್ ಎಲ್ಲ ಹೋಗೋದೆಲ್ಲ ಅದು ಕ್ಲಿಯರ್ ಮಾಡಿ ಕೊಡುತ್ತೆ. ಅಂಡ್ ಡಿಕೆ ಸ್ಮೆಲ್ ಇರುತ್ತೆ, ಬೆಳಿಗ್ಗೆ ಎದ್ದು ಯಾರಾದ್ರೂ ಪಕ್ಕ ಬಂದ್ರೆ ಕೂಡ ಅವ್ರಿಗೆ ಸ್ಮೆಲ್ ತಡಿಲಿಕ್ಕಾಗಲ್ಲ. ಸೊ ಅಂತ ಅವರಿಗೆ ಕೂಡ ಈ ಟೂತ್ ಕ್ರೀಮ್ ನ ನಾವು ಯೂಸ್ ಮಾಡೋದ್ರಿಂದ ಅದೆಲ್ಲ ಕೂಡ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಅಂಡ್ ನಮ್ಗೆಲ್ಲ ಥ್ರೋಟ್ ಇನ್ಫೆಕ್ಷನ್ ಆದ್ರೆ ಕೂಡ, ನಾನು ಏನು ಪಂಚತುಳಸಿ ಹೇಳ್ದಿಲ್ಲ, ಅದೇ ತರ ಕೂಡ ನಮ್ಮ ಈ ಟೂತ್ ಕ್ರೀಮ್ ಬಂದು ನಮ್ಗೆ ಅಷ್ಟೊಂದು ಮಿರಾಕಲ್ ರಿಸಲ್ಟ್ಸ್ ಕೊಡ್ತೀವಿ. ಏನಪ್ಪಾ ಇವರು ನಮ್ಮ ಹೊಸ ಫ್ರೆಂಡ್ಸ್ ತಿಳ್ಕೊಬಹುದು, ಏನಪ್ಪಾ ಇವ್ರು ಅಲ್ಲುಜ್ಜೋದೋಗಿ ನಮ್ಗೆ ಥ್ರೋಟಿಗೆ ನೀವು ತಗೊಳ್ಳಿ ಅಂತ ಹೇಳ್ತೀರಾ. ಎಸ್ ಲೀಡರ್ಸ್, ಎಸ್ ಫ್ರೆಂಡ್ಸ್, ಇದು ನಾವು ಜಸ್ಟ್ ಒಂದ್ ಪಿಂಚ್ ನಾವು ತಗೊಂಡು ಅದನ್ನ ನುಂಗೋದ್ರಿಂದ ನಮ್ಗೆ ಥ್ರೋಟ್ ಇನ್ಫೆಕ್ಷನ್ಸ್, ಥ್ರೋಟ್ ಅಲ್ಲಿ ನಮ್ಗೆ ಏನೇ ಇವಾಗ ತಲೆನೋವು ಬಂದ್ರೆ ಆಚೆ ಕಡೆಗೆ ನಾವು ಅಮೃತಾಂಜನ್ ಏನೋ ಒಂದು ಬಾಂಬ್ ಏನೋ ಹಚ್ಕೊಳ್ತೀವಲ್ಲ, ಒಳಗಡೆ ಪೇನ್ ಬಂದ್ರೆ ಏನ್ ಹಚ್ಲಿಕ್ಕಾಗುತ್ತೆ. ನಾವು ಈ ಕ್ರೀಮ್ ನ ಟೂತ್ ಕ್ರೀಮ್ ನ ಡೆಂಟೋ ಕ್ರೀಮ್ ನ ನಾವು ತಗೊಂಡು ನಾವು ನುಂಗೋದ್ರಿಂದ ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬಹುದು. ಅಂಡ್ ಸ್ಟಮಕ್ ಕೂಡ ಅಪ್ಸೆಟ್ ಆದ್ರೆ ಒಂದು ಚಿಕ್ಕ ಗ್ಲಾಸ್ ಹಾಟ್ ವಾಟರ್ ಅಲ್ಲಿ ಈ ಟೂತ್ ಕ್ರೀಮ್ ನ ಮಿಕ್ಸ್ ಮಾಡಿ ನಾವು ಕುಡಿಲಿಕ್ಕೆ ಹೇಳ್ಬಹುದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಕೂಡ ಒಂದು ಚಿಕ್ಕ ಗ್ಲಾಸ್ ಹಾಟ್ ವಾಟರ್ ಅಲ್ಲಿ ಈ ಟೂತ್ ಕ್ರೀಮ್ ನ ಜಸ್ಟ್ ಒಂದು ಪಿಂಚ್ ಹಾಕಿ ಅವ್ರಿಗೆ ಕಲ್ಸಿ ಅವ್ರಿಗೆ ಕುಡಿಸ್ಬೋದು. ಒಳ್ಳೆ ರಿಸಲ್ಟ್ಸ್ ಇದೆ. ಯಾರು ಕೂಡ ಇಂಟೇಕ್ ತಗೊಳ್ಳೋದ್ರಿಂದ ಎಂತ ಕೂಡ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಗುಡ್ ರಿಸಲ್ಟ್ಸ್ ಇರುತ್ತೆ. ಬಿಕಾಸ್ ಅದ್ರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅಂತದ್ದು, ಸೊ ಯಾವ್ದೇ ತರ ಕೆಮಿಕಲ್ಸ್ ಇಲ್ಲ ಅದ್ರಲ್ಲಿ ಅಂತ ಹೇಳ್ಬಹುದು. ಅಂಡ್ ಸುಟ್ಟ ಗಾಯಕ್ಕೆ ಹಾಕ್ಬಹುದು. ಅಂಡ್ ಮುಖದ ಮೇಲೆ ಮಾಸ್ಕ್, ಪಿಂಪಲ್ಸ್ ಎಲ್ಲ ಇರುತ್ತೆ ಅದಕ್ಕೆ ಕೂಡ ಹಾಕ್ಬೋದು. ಈ ತರ ಮಲ್ಟಿಪರ್ಪಲ್ ಯೂಸಸ್ ನಮ್ಮ ಈ ಡೆಂಟೋಕಾಪ್ ಕ್ರೀಮ್ ಅಂತ ಹೇಳ್ಬೋದು.